ಫ್ರೆಂಡ್ಸ್, ಎಲ್ರಿಗೂ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ. ಇವರೇನಪ್ಪ ಹಿಂಗೆ ನಿಂತವ್ರೆ ಅಂತ ನೋಡ್ತಿದ್ದೀರಾ? ಈ ಮುಖ ಬಿಟ್ಟರೆ ಎಣ್ಣೆ ಹಾಕಿದ್ರೆ ಬಜ್ಜಿಯಾಗೋಗುತ್ತೆ ಅನ್ಸುತ್ತಂಗಿದೆ. ಅದು ಮುಖ ಅಂತೂ ತುಂಬ ಮೂಗ್ ಮೇಲೆ ಅದೇನೇನೋ ಬರ್ತಾವಲ್ಲ, ಅದಿತ್ತು ಅಂದ್ಬಿಟ್ಟು ಪ್ಯಾಕ್ ಹಾಕ್ಕೊಂಡವ್ರೆ. ಇವಾಗ ನನಗೂ ಹಾಕೋ ಅಂತ ತಲೆ ತಿಂತಿದ್ದಾರೆ. ಬನ್ನಿ ಹಾಕ್ಕೊಳ್ಳೋಣ. ನಾನು ಅಂಗಡಿ ತೆಗಿಬೇಕಂತೆ. ಅಮ್ಮ ಮನೇಲಿ ಇನ್ನೂ ಅಡುಗೆ ಮಾಡ್ತಿದ್ದಾರೆ. ಹೋಗಿ ನಾನೇ ಅಂಗಡಿ ತೆಗೆದು ನೋಡೋಣ. ಇದು ಇವತ್ತಿನ ವೆದರ್ ಒಂಥರ ಹಬೆ ಇದೆ. ಸೊ ನನಗೆ ವೆದರ್ ಇಷ್ಟನೇ ಆಗಲ್ಲ. ನಮ್ಮ ವಿಂಟರಪ್ಪ ಚಳಿಯಾಗಿರುತ್ತೆ. ನನಗಂತೂ ವಿಂಟರ್ ತುಂಬಾ ಇಷ್ಟ. ಯಾಕಂದರೆ ತುಂಬ ಚಳಿ ಇರುತ್ತೆ, ಆದರೆ ಜಾಸ್ತಿ ಬಿಸಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ಬೋದು. ಬಿಸಿಲುಗಾಲದಲ್ಲಂತೂ ಒಂಚೂರು ಏನೂ ತಿನ್ನೋಕ್ಕೆ ಮನಸ್ಸು ಬರೋಲ್ಲ. ಅದಕ್ಕೆ ನಾನು ಬಿಸಿಲುಗಾಲ ಇಷ್ಟನೇ ಆಗಲ್ಲ, ಬರೀ ಮೊಸರನ್ನ ತಿನ್ನಬೇಕು. ಅದಕ್ಕೆ ಹಿಂಗೆ ಮಾತಾಡ್ಕೊಂಡು ನಂಬಿಕೆ ಹತ್ರನೇ ಬಂದ್ಬಿಟ್ಟೆ. ನೋಡಿ ಈ ರೋಡ್ನ ಎಷ್ಟು ಗಲೀಜು ಮಾಡಿ ಇಟ್ಟಿರ್ತಾರಂತ. ಇವು ರಾಮ, ಇದು ಮುಂಚೆ ಎಷ್ಟು ನೀಟಾಗಿತ್ತು ಗೊತ್ತಾ, ಇವಾಗ ಅಷ್ಟೇ ಗಲೀಜಾಗಿ ಹೋಗೈತೆ. ನಾನು ಬೇಕ್ರಿ ತೆಗೆದಿದ್ದಾಯಿತು. ನೆಕ್ಸ್ಟು ಟೀನ ಎತ್ತಿ ಫ್ಲಾಸ್ಕ್ ಇಡಬೇಕು. ಒಯ್ದುಬಿಟ್ಟು ಮತ್ತೆ ಬರ್ತೀನಿ. ಬೆಳಗ್ಗೆನ ಅಂಗಡಿಗೆ ಬಂದು ಮತ್ತೆ ನಮ್ಮ ದೊಡ್ಡಮ್ಮ ಮನೆಗೆ ಕಳಿಸ್ತವ್ರು. ನಾನು ಏನು ಮಾಡಲಿ ಹೇಳಿ? ಈಗ ಇವಾಗ ಅಲ್ಲೋಗಿ ಊಟ ಕೊಟ್ಟು ಬಂದು ನಮ್ಮ ಮನೆಗೆ ಹೋಗಿ ಕೆಲಸ ಮಾಡಬೇಕಂತೆ. ಅಂದರೆ ಕೆಲಸ ಏನಿಲ್ಲ, ಮಾಡಿ ಬಂದಿದ್ದಾರೆ ಅಪರೂಪಕ್ಕೆ. ಹೋಗಿ ಮನೆ ಒರೆಸಿ ಆಮೇಲೆ ನಾನು ಸ್ನಾನ ಮಾಡಿ ದೀಪ ಹಚ್ಚಿ ಬರೋದು. ಇದನ್ನ ಕ್ರೋಶೆ ಅಂತಾರೆ. ಅಂದರೆ ನನಗೆ ಇದರಲ್ಲಿ ಹೆಂಗೆ ಗೊತ್ತಾ ಆಸಕ್ತಿ ಬಂದಿದ್ದು, ನಮ್ಮ ಪಕ್ಕದ ಮನೆ ಅಕ್ಕ ಮಾಡ್ತಿದ್ರು. ಅಂದರೆ ಅವರು ಮುಂಚೆ ಕುಚ್ಚಾಕ್ತಿದ್ರು. ಇವಾಗ ಅಮ್ಮಿಕಲ್ಲಲ್ಲ, ಇದು ಒರಳುಕಲ್ಲು. ಕನ್ನಡದಲ್ಲಿ ಒರಳುಕಲ್ಲು ಅಂತ ಹೇಳ್ತಾರೆ. ಒರಳುಕಲ್ಲನ್ನ ಸೀಸನಿಂಗ್ ಮಾಡೋಕ್ಕೆ ಕೊಬ್ಬರಿ ಎಣ್ಣೆ, ಅಡಿಗೆ ಎಣ್ಣೆ ಮತ್ತೆ ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ಇದಕ್ಕೆ ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗ್ ಅಲ್ಲಿ ನೀರು ಒಂಚೂರು ಟಚ್ ಕೂಡ ಮಾಡಬಾರ್ದು. ಇದಕ್ಕೆ ಇವಾಗ ಕೈಯಲ್ಲಿ ನೀಟಾಗಿ ಎಣ್ಣೆನ ಹಿಂಗೆ ಎತ್ಕೊಂಡು, ತುಂಬಾ ಭಾರ ಇದೆ. ಇನ್ನೊಂದು ಗೊತ್ತಾ ಆಶ್ಚರ್ಯ ಅಂತಂದರೆ, ಇದು ನನಗೆ ಕೇಳಿದ್ದಕ್ಕೆ ಸ್ಟಾರ್ಟಿಂಗಲ್ಲಿ ಎಷ್ಟು ಹೇಳಿದ್ರು ಅಂತಂದರೆ 4,500 ರೂಪಾಯಿ ಹೇಳಿದ್ರು. ನಾನು ಎಷ್ಟಕ್ಕೆ ತೊಗೊಳಕ್ಕೆ ಗೊತ್ತಾ, ನಿಜ ಹೇಳ್ತಿದ್ದೀನಿ, ಬರೀ 1,500 ರೂಪಾಯಿಗೆ ತೊಗೊಂಡಿದ್ದೀನಿ. ನಂಗೆ ಅದು ತುಂಬಾ ಖುಷಿಯಾದ ವಿಷಯ ಆ್ಯಕ್ಚುಲಿ. ಇವಾಗ ಇದನ್ನು ನೀಟಾಗಿ ಹಚ್ಬೇಕು. ತುಂಬ ಭಾರ ಇದೆ. ಮತ್ತು ಇಲ್ಲಿಟ್ಕೊಂಡು ಶೇರು, ಇಲ್ಲಿಟ್ಕೊ, ಇದನ್ನು ತೊಳ ಇಲ್ಲಿಟ್ಕೊ, ಈಸಿ ಆಗುತ್ತಲ್ಲ. ಸೊ ನಾನೇ ಇಟ್ಕೊತೀನಿ ನೋಡು. ಚೆನ್ನಾಗಿದಲ್ಲ, ತುಂಬಾ ಚೆನ್ನಾಗಿದಲ್ಲ. ನನಗಲ್ಲ ಇಂಥದ್ದಂದರೆ ತುಂಬ ಇಷ್ಟ. ನನಗೂ ಒಂಥರ ಹೆಂಗೆ ಹಳ್ಳಿ ಜೀವನ ಅಂದರೆ ತುಂಬಾ ಇಷ್ಟ. ಈ ಸಿಟಿ ನೋಡಿ ಬೇಸತ್ತು ಹೋಗ್ಬಿಟ್ಟಿರುತ್ತೆ. ಅಂದರೆ ಈ ಹಳ್ಳಿ ಕಡೆಯವ್ರು ಬಂದು ಸಿಟಿ ಅಂತಾರೆ. ಬಟ್ ನಾವು ಸಿಟಿಲಿರೋರು, ನಮಗೆ ಗೊತ್ತು ಈ ಸಿಟಿಗಳು ಎಷ್ಟು ಹೆಂಗಿರುತ್ತೆ ಅಂತ. ನೋಡಿ ಕಲರೇ ಚೇಂಜ್ ಆಗೋಯ್ತಲ್ಲ. ಕಪ್ಪಗಾಗೋದಕ್ಕೆ ಹಚ್ಚಿಡೋದು ಇದನ್ನು. ಇವಾಗ ಇದಕ್ಕೆ ಹಚ್ಚಿದಾಯ್ತು. ಇವಾಗ ಇದನ್ನ ಎಲ್ಲಿಡೋಣ? ಅದು ಪಕ್ಕದಲ್ಲಿ ಇಟ್ಬಿಟ್ಟು ಅಲ್ಲಿರೋ ಮಣ್ಣು ತೆಗಿ. ಫಸ್ಟು ಮಣ್ಣಿಗೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅಲ್ಲಿಡೋ ಹಾಗೆ ನಿಧಾನಕ್ಕೆ ಇಡು. ಇದು ಒಂದು 5-6 ಮಣ್ಣಿದೆ. ಒಂದು ನಿಮಿಷ ಇಟ್ಕೊಡ್ತೇನೆ. ಅಲ್ಲಂತೂ ತುಂಬಾ ಧೂಳಿದೆ. ನಮ್ಮಮ್ಮ ಸಾಹಸ ಮಾಡ್ತವ್ರೆ. ಸಾಹಸ ಮಾಡಿ ಧೂಳು ಅದಿರೋದು ಧೂಳಮ್ಮಂಗ. ಧೂಳೆ ಬಿಡಿಸ್ತವ್ರೆ ನಮ್ಮಮ್ಮ. ಓಕೆ ಸಾಕು ಬಿಡು, ಧೂಳು ಇದ್ದೇ ಇರುತ್ತೆ. ಅದು ಕಲ್ಲಿಂದಲ್ಲ, ಬಿಡಮ್ಮ. ಇಡ್ಕೊ ನೋಡಿ. ನೈಟ್ ಏನದು ಒಂದಿಗ್ದು ಅಪ್ರಿಷಕಿ ಇತ್ತೆ ಎಣ್ಣೆಲೆ. ಅಯ್ಯೋ, ನನಗೆ ನಮ್ಮ ಭಾಷೆನೇ ಬರಲ್ಲ. ಉರಿಗ ಮಗಲ್ಲಿ ಇದಕ್ಕೆ ಚೆನ್ನಾಗಿ ಎಣ್ಣೆ ಹಾಕಬೇಕು.
7 ದಿನ ಪಳಗಿಸ್ಬೇಕಿರುತ್ತೆ. ಇದನ್ನ 7 ದಿನ ಪಳಗಿಸ್ಬೇಕು. ಇದನ್ನು ಚೆನ್ನಾಗುತ್ತೆ. 7 ದಿನದವರೆಗೂ ಎಣ್ಣೆ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು. ಆವಾಗ ಕಲ್ಲು ಬಂದ್ಬಿಟ್ಟು ಕಪ್ಪು ಬರುತ್ತೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು ತಂದೆ ತಕ್ಷಣ ಅಂತ ಹೇಳ್ತಾರೆ. ಈ ರೀತಿ 3 ಎಣ್ಣೆಗಳಾರ ತುಪ್ಪ, ಕೊಬ್ಬರಿ ಎಣ್ಣೆ ಮತ್ತು ಅಡುಗೆ ಎಣ್ಣೆ ಮಿಕ್ಸ್ ಮಾಡಿ ನೀಟಾಗಿ ಒರಕಲ್ಗೆ ಎಣ್ಣೆ ಹಚ್ಬಿಟ್ಟು 7 ದಿನ ಅದನ್ನು ಹಾಗೆ ಇಟ್ಬಿಡ್ಬೇಕು. 7 ದಿನ ಆದಮೇಲೆ ತೋರಿಸ್ತೀವಿ ನೆಕ್ಸ್ಟ್ ಪ್ರೊಸೀಜರ್ ಹಿಂಗೆ ಏನಿತ್ತು ಅಂತ ಅಂದ್ಬಿಟ್ಟು. ಅಂದರೆ ಸಾಧಾರಣವಾಗಿ ಈ ಕಲ್ಲುಗಳೆಲ್ಲ ಬಿಳಿ ಕಲರ್ ಇರುತ್ತಲ್ಲ, ಆ ಬಿಳಿ ಕೈಯೆಲ್ಲ ಕಪ್ಪಗಾಗುತ್ತೆ. ಯಾಕಂದರೆ ಇದು ಕಲ್ಲಿನ ಪುಡಿ ಇರುತ್ತಲ್ಲ. ವಾವ್, ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಇದು ಇವತ್ತಿನ ಕತೆ. ಇಷ್ಟು ಹೇಳ್ತಾ ನಮ್ಮ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಮತ್ತು ಇನ್ನೊಂದನ್ನು ಮರಿಬೇಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಬಾಯ್.